ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯ ಇವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಧ್ವನಿಸುರುಳಿ ಸಂಚಿಕೆ 105. ಹಿಂದಿನ ಸಂಚಿಕೆಯಲ್ಲಿ ವೇದಭಾಷ್ಯ ರಚನೆ ಎಂಬ ಶೀರ್ಷಿಕೆ ಕುರಿತು ಕೇಳಿದಿರಿ. ಮೂವರು ಜ್ಯೋತಿಷಿಗಳು ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 105 ಇದೀಗ ನಿಮಗಾಗಿ. ಒಂದು ದಿನ ಶ್ರೀಗಳವರು ಶಿಷ್ಯ ಮಂಡಲಿಗೆ ಪಾಠ ಹೇಳುತ್ತಾ ಕುಳಿತಿರುವಾಗ ಕೇರಳದ ಕಡೆಯವರಂತೆ ಕಂಡುಬರುವ ಮಧ್ಯ ವಯಸ್ಸಿನ 3 ತೇಜಸ್ವಿ ಬ್ರಾಹ್ಮಣರು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದರು. ಪ್ರಸನ್ನಚಿತ್ತರಾದ ಸ್ವಾಮಿಗಳವರು ಬನ್ನಿ ಕುಳಿತುಕೊಳ್ಳಿ ಎಂದು ಆಜ್ಞಾಪಿಸಿದರು. ನಾರಾಯಣಾಚಾರ್ಯರು ಆಗಂತುಕರ ಪೂರ್ವೋತ್ತರಗಳನ್ನು ವಿಚಾರಿಸಿದಾಗ ಆ ಬ್ರಾಹ್ಮಣರಲ್ಲಿ ಒಬ್ಬರು ಹೀಗೆ ಹೇಳಿದರು: ಸ್ವಾಮಿ, ಗುರುವರ್ಯರ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು ದಕ್ಷಿಣ ಭಾರತದ ಮನೆ ಮನೆಗಳ ಮಾತಾಗಿದೆ. ಮಹಾಮಹಿಮರ ದರ್ಶನದಿಂದ ಪಾವನರಾಗ ಬಯಸಿ ಬಂದಿದ್ದೇವೆ. ಸ್ವಾಮಿ, ಹಿಂದೆ ವಿಜೇಂದ್ರ ಗುರುಗಳು ಕಂಗೊಳಿಸುತ್ತಿದ್ದಾಗ ನಮ್ಮ ವಂಶದ ಪ್ರಭಂಜನ ಶರ್ಮ ಎಂಬುವವರು ಗುರುಗಳ ವಿಶೇಷಾನುಗ್ರಹಕ್ಕೆ ಪಾತ್ರರಾಗಿದ್ದ ವಿಚಾರವನ್ನು ನಮ್ಮ ತಂದೆಯವರು ನಮಗೆ ತಿಳಿಸಿ, ಈ ಪ್ರಾಂತ್ಯಕ್ಕೆ ಬಂದಾಗ ವಿಜೇಂದ್ರ ಗುರುಗಳ ಬೃಂದಾವನ ದರ್ಶನ ಮಾಡಿ ಪುನೀತರಾಗಬೇಕೆಂದು ಹೇಳಿದ್ದರು ಮತ್ತು ಶ್ರೀ ಗುರುಪಾದರು ವಿರಾಜಿಸುತ್ತಿರುವುದನ್ನು ತಿಳಿಸಿದ್ದರು ಎಂದು ಹೇಳಿದರು. ಆಗ ಶ್ರೀಪಾದಂಗಳವರು ತಟ್ಟನೆ, ಪ್ರಭಂಜನ ಶರ್ಮರೆಂದರೆ ಜ್ಯೋತಿಷಾಸ್ತ್ರ ಪಾರಂಗತರು, ಪ್ರಶ್ನೆ ಭಾಗದಲ್ಲಿ ಅದ್ವಿತೀಯರು ಆಗಿದ್ದ ಪಂಡಿತರಲ್ಲವೇ ಎಂದು ಪ್ರಶ್ನಿಸಲು ಅವರು ಶಿರಕಂಪನ ಮಾಡಿ, ಹೌದು ಗುರುವರ್ಯ, ಅವರೇ. ಶ್ರೀ ವಿಜೇಂದ್ರ ಗುರುಗಳೊಡನೆ ಜರುಗಿದವರ ಪ್ರಥಮ ಭೇಟಿಯು ಅಪೂರ್ವವಾಗಿತ್ತಂತೆ ಎಂದು ಹೇಳಿ ಹಿಂದಿನ ಕಥೆಯನ್ನು ಗುರುಗಳಲ್ಲಿ ನಿವೇದಿಸಿದರು. ಅದನ್ನು ಕೇಳಿ ಗುರುರಾಜರ ನೇತ್ರಗಳು ತೇವಗೊಂಡವು. ನಿಜ, ನಮ್ಮ ಗುರುಪಾದರು ಈ ವಿಚಾರಗಳನ್ನು ನಮಗೆ ಆಗಾಗ ತಿಳಿಸುತ್ತಿದ್ದರು ಎಂದು ಉದ್ಗರಿಸಿದರು. ಆಗ ಬ್ರಾಹ್ಮಣರು, ಸ್ವಾಮಿ, ಜ್ಯೋತಿಷ್ಶಾಸ್ತ್ರದಲ್ಲಿ ನಾವು ಪರಿಣಿತರಾಗಿದ್ದೇವೆ. ಜಾತಕ ಭಾಗದಲ್ಲಿ ನಮ್ಮ ಪಾಂಡಿತ್ಯವನ್ನು ಗುರುಗಳ ಮುಂದೆ ಪ್ರದರ್ಶಿಸಿ ಅನುಗ್ರಹಾಶೀರ್ವಾದಗಳನ್ನು ಪಡೆಯಲು ಆಶಿಸಿದ್ದೇವೆ ಎಂದು ವಿನಂತಿಸಿದರು. ಆಗ ನಾರಾಯಣಾಚಾರ್ಯರು ಶ್ರೀಪಾದ ಪುತ್ರ ಲಕ್ಷ್ಮೀ ನಾರಾಯಣಾಚಾರ್ಯರೊಡನೆ ರಹಸ್ಯವಾಗಿ ಮಾತನಾಡಿ, ಪಂಡಿತರೇ, ಇಂದು ಮಧ್ಯಾಹ್ನ ಜಾತಕಗಳನ್ನು ಕೊಡುತ್ತೇವೆ. ನೀವು ಅದನ್ನು ಚೆನ್ನಾಗಿ ಪರಿಶೀಲಿಸಿ ನಿಮ್ಮ ಪಾಂಡಿತ್ಯಕ್ಕೆ ಗುರುಗಳು ಸನ್ಮಾನ ಮಾಡುತ್ತಾರೆ ಎಂದು ಹೇಳಿ ಶ್ರೀಯವರತ್ತ ನೋಡಿದರು. ಶ್ರೀಯವರು ಮಂದಹಾಸ ಬೀರಿ ಸಮ್ಮತಿ ಸೂಚಿಸಿದರು. 2-3 ದಿನಗಳಾದ ಮೇಲೆ 3 ಜ್ಯೋತಿಷಿಗಳು ತಾವು ಪ್ರತ್ಯೇಕವಾಗಿ ಬರೆದಿರುವ ಜಾತಕ ಫಲಗಳನ್ನು ಶ್ರೀಯವರ ಮುಂದಿಟ್ಟು ಅವಲೋಕಿಸಬೇಕೆಂದು ಪ್ರಾರ್ಥಿಸಿದರು. ಗುರುಗಳ ಇಂಗಿತ ಅರಿತು ನಾರಾಯಣಾಚಾರ್ಯರು 3 ಜನರೂ ಬರೆದ ಜಾತಕ ಫಲಭಾಗಗಳನ್ನು ಓದಹತ್ತಿದರು. ಮೊದಲನೇ ಜ್ಯೋತಿಷಿಗಳು, ಈ ಜಾತಕವು ಪರಮಾದ್ಭುತವಾದುದು. ನಮ್ಮ ಜೀವನದಲ್ಲಿ ಇಂಥ ಉತ್ಕೃಷ್ಟವಾದ ಜಾತಕವನ್ನು ನಾವು ನೋಡಿರಲಿಲ್ಲ. ಸಕಲ ಗ್ರಹಾಭಿಮಾನಿ ದೇವತೆಗಳಿಗೂ ಪ್ರಭುವಾದ ಶ್ರೀಹರಿಯ ವಿಶೇಷಾನುಗ್ರಹಯುಕ್ತವಾಗಿರುವ ಈ ಜಾತಕದವರು ಭಾಗ್ಯಶಾಲಿಗಳು. ಅಂತೆಯೇ ಸಕಲ ಗ್ರಹಗಳು ಅತ್ಯಂತ ಉಚ್ಚರಾಗಿದ್ದು ಈ ಜಾತಕದ ಧನ್ಯಜೀವಿಗಳಲ್ಲಿ ವಿಶೇಷ ಅನುಗ್ರಹ ಮಾಡುತ್ತಿದ್ದಾರೆ. ಉತ್ತಮ ದೇವಾಂಶ ಸಂಭೂತರಾದವರ ಜಾತಕವಿದು. ಜ್ಞಾನ, ಭಕ್ತಿ, ವೈರಾಗ್ಯ ಪೂರ್ಣರು, ಸಕಲ ರಾಜ ಮಹಾರಾಜರಿಂದ ಮಾನಿತರು, ಲೋಕವಂದಿತರು ಆಗಿ ಅನನ್ಯ ಸಾಧಾರಣ ಕೀರ್ತಿ ಗೌರವಗಳಿಂದ ಲೋಕ ಕಲ್ಯಾಣಾಸಕ್ತರಾಗಿ ವಿರಾಜಿಸುವರು. ಇವರಿಂದ ಜಗತ್ತಿನ ಜನತೆಯ ಉದ್ಧಾರವಾಗುವುದು. ಇವರು ಶತಾಯುಷಿಗಳು. ಆದರೆ ಸುಮಾರು 78-80 ವಯಸ್ಸಿನಲ್ಲಿ ಅದೃಶ್ಯರಾಗುವ ಸಂಭವವಿದೆ ಮುಂತಾಗಿ ಜಾತಕ ಫಲವನ್ನು ನಿರೂಪಿಸಿದ್ದರು. ಎರಡನೇ ಜ್ಯೋತಿಷಿಗಳು ಬರೆದ ಫಲಭಾಗವು ಮೊದಲಿನವರಂತೆಯೇ ಇದ್ದು, ಈ ಜಾತಕದವರು 300 ವರ್ಷಗಳ ಕಾಲ ಉಜ್ವಲವಾಗಿ ಬೆಳಗುತ್ತಾರೆ ಎಂದು ಬರೆದಿದ್ದರು. ಮೂರನೇ ಜ್ಯೋತಿಷಿಗಳು ಇದರಂತೆಯೇ ಬರೆದಿದ್ದು, ಆಯುಷ್ಯವು ಮಾತ್ರ 700 ವರ್ಷಗಳೆಂದು ಬರೆದಿದ್ದರು. ಅದನ್ನು ಕೇಳಿ ಸಭಿಕರು, ಆಹಾ, ಇದೆಂತಹ ಶ್ರೇಷ್ಠ ಜಾತಕ, ಈ ಮಹನೀಯರಾರಾಗಿರಬಹುದು ಎಂದು ಏಕಕಾಲದಲ್ಲಿ ಕೇಳಲಾರಂಭಿಸಿದರು. ಆಗ ಲಕ್ಷ್ಮೀನಾರಾಯಣಾಚಾರ್ಯರು, ನಾವು ಒಂದೇ ಜಾತಕವನ್ನು 3 ಕೊಟ್ಟೆವು. ಇದು ಪೂಜ್ಯ ಗುರುಪಾದರ ಜಾತಕ ಎನ್ನಲು ಸರ್ವರು ಪರಮಾಶ್ಚರ್ಯ ಆನಂದ ತುಂದಿಲರಾದರು. ಆಗ ಲಕ್ಷ್ಮೀ ನರಸಿಂಹಾಚಾರ್ಯ ಪ್ರಭೃತಿಗಳು ಜಾತಕ ಫಲವನ್ನು ಓದುತ್ತಿರುವಾಗಲೇ ಇದು ಗುರುಗಳ ಜಾತಕವಿರಬೇಕೆಂದು ತರ್ಕಿಸಿದ್ದೆವು. ಇವರು ನಿಜವಾಗಿ ಉತ್ತಮ ಪಂಡಿತರೇ ಸರಿ. ಆದರೆ ಒಂದು ವಿಚಾರ ಮಾತ್ರ ಸ್ಪಷ್ಟವಾಗಲಿಲ್ಲ. 3 ಜನರು ಶ್ರೀಯವರ ಆಯುಷ್ಯವನ್ನು 100, 300, 700 ವರ್ಷಗಳಿಂದ ಬರೆದಿದ್ದಾರೆ. ಅದು ಮಾತ್ರ ಸಮರ್ಪಕವಾಗಿಲ್ಲವೆಂದು ತೋರುವುದು. ಅದು ಬಿಟ್ಟರೆ ಇವರು ಉತ್ತಮ ಜ್ಯೋತಿಷಿಗಳು, ತಾವು ಬರೆದದ್ದು ಸರಿಯಾಗಿದೆ ಎಂದು ವಾದಿಸ ಹತ್ತಿದರು. ಆಗ ಮುಗುಳ್ನಗೆಯನ್ನು ಹೊರಸೂಸುತ್ತಾ ಗುರುರಾಜರು, ಪಂಡಿತರೇ, ವಿವಾದ ಮಾಡಬೇಡಿ.
ನೀವು ಮೂವರು ಬರೆದಿರುವುದು ಯಥಾರ್ಥವಾಗಿದೆ, ಸತ್ಯವಾಗಿದೆ ಎಂದು ಅಪ್ಪಣೆ ಕೊಡಿಸಿದಾಗ ಎಲ್ಲರೂ ಬೆಕ್ಕಸ ಬೆರಗಾಗಿ ಗುರುಗಳನ್ನು ನೋಡಹತ್ತಿದರು. ಅವರೆಲ್ಲರ ಸಂಶಯವನ್ನು ಪರಿಹರಿಸಲು ಗುರುಪಾದರು ಇಂತು ವಿವರಿಸಿದರು. ಶತಮಾನಂ ಭವತಿ ಶತಾಯುಃ ಪುರುಷಃ ಎಂದು ವೇದಗಳು ಸಾರುವವು. ಮಾನವನ ಜೀವನದ ಪರಿಮಿತಿ 100 ವರ್ಷ ಆಯುಷ್ಯವೆಂದು ಬರೆದಿರುವುದು ಯುಕ್ತವಾಗಿದೆ. ಸುಮಾರು 78-80ನೇ ವಯಸ್ಸಿನಲ್ಲಿ ಅದೃಶ್ಯರಾಗುವ ಸಂಭವವಿದೆ ಎಂದು ಬರೆದಿರುವುದು ಶ್ರೀಹರಿಚಿತ್ತಕ್ಕೆ ಸೇರಿದ ವಿಚಾರವಾದ್ದರಿಂದ ಒಟ್ಟಿನಲ್ಲಿ ಇವರು ತಿಳಿಸಿರುವುದು ಸತ್ಯವೇ ಆಗಿದೆ. ಇನ್ನು 2ನೇಯವರು ಮತ್ತು 3ನೇಯವರು ಬರೆದಿರುವುದು ಒಂದು ವಿಧದಿಂದ ಸತ್ಯವೇ ಆಗುವುದೆಂದು ನಮಗೆ ಶ್ರೀಹರಿಯ ಪ್ರೇರೇಪಿಸುತ್ತಿದ್ದಾನೆ. 300 ವರ್ಷ ಆಯುಷ್ಯವೆಂಬುದು ಸತ್ಯವಾಗಿದೆ. ಅದು ನಮ್ಮ ಗ್ರಂಥಗಳಿಗೆ ಸಂಬಂಧಿಸಿದ್ದು. ನಮ್ಮ ಗ್ರಂಥಗಳೆಂದರೆ ನಮ್ಮ ಉಪದೇಶಗಳೇ. ಆದ್ದರಿಂದ ನಾವಿದ್ದಂತೆಯೇ ಅಲ್ಲವೇ? ನಮ್ಮ ಗ್ರಂಥಗಳು 300 ವರ್ಷಗಳ ಕಾಲ ಉಜ್ವಲವಾಗಿ ಬೆಳಗುವವು. ಅಂದರೆ 300 ವರ್ಷಗಳವರೆಗೆ ಸಹಸ್ರಾರು ಜನ ನಮ್ಮ ಗ್ರಂಥಗಳ ಪಾಠ ಪ್ರವಚನ ಮಾಡುವ ಶ್ರೇಷ್ಠ ಪಂಡಿತರು ಈ ದೇಶದಲ್ಲಿ ಗ್ರಾಮಗಳಲ್ಲಿ ಕಂಗೊಳಿಸುತ್ತಾರೆ. 300 ವರ್ಷಗಳ ತರುವಾಯ ಜ್ಞಾನದ ಮಟ್ಟ ಕಡಿಮೆಯಾಗುತ್ತಾ ಹೋಗಿ ಅಲ್ಲಲ್ಲಿ ನಮ್ಮ ಗ್ರಂಥಗಳ ಪಾಠ ಪ್ರವಚನ ಮಾಡುವ ಯೋಗ್ಯತೆ ಪಡೆದ 100 ಜನ ಪಂಡಿತರು ದೊರಕಬಹುದು. ಹೀಗೆ ಪಾಠ ಪ್ರವಚನಗಳು ಜರುಗಿದರೂ 300 ವರ್ಷಗಳಲ್ಲಿನ ಮಟ್ಟದಲ್ಲಿ ನಡೆಯದೇ ಬರಬರುತ್ತಾ ಕ್ಷೀಣಿಸುತ್ತಾ ಹೋಗುವುದರಿಂದ ಉಜ್ವಲ ರೀತಿಯಲ್ಲಿ ಪಾಠ ಪ್ರವಚನ ನಡೆಯುವ ನಮ್ಮ ಗ್ರಂಥಗಳಿಗೆ 300 ವರ್ಷಗಳ ಆಯುಷ್ಯವೆಂದು ಬರೆದಿರುವುದು ಸರಿಯಾಗಿದೆ. ಇನ್ನು 3ನೇ ಪಂಡಿತರು ಬರೆದಿರುವ 700 ವರ್ಷ ಆಯುಷ್ಯದ ವಿಚಾರ. ನಾವು ಎಂದಾದರೊಂದು ದಿನ ಬೃಂದಾವನಸ್ಥರಾಗಲೇಬೇಕಲ್ಲವೇ? ಆದರೆ ನಾವು ಬೃಂದಾವನಂತರ್ಗತರಾದ ಮೇಲೆ 700 ವರ್ಷಗಳ ಕಾಲ ಬೃಂದಾವನದಲ್ಲಿದ್ದು ಲೋಕ ಕಲ್ಯಾಣ ಮಾಡಬೇಕೆಂಬುದು ಶ್ರೀಹರಿಯ ಸಂಕಲ್ಪವಾಗಿದೆ ಎಂದು ನಮಗೆ ಭಾಸವಾಗುತ್ತಿದೆ. ಆದುದರಿಂದ ಇವರು ಬರೆದಿರುವುದು ಸತ್ಯವೆಂದು ಧಾರಾಳವಾಗಿ ಹೇಳಬಹುದು. ಇದೆಲ್ಲವೂ ಶ್ರೀಹರಿಯ ಅಚಿಂತ್ಯದ್ಭುತ ಶಕ್ತಿ, ಸಂಕಲ್ಪ, ಭಕ್ತ ವಾತ್ಸಲ್ಯ ದ್ಯೋತಕವೆಂದು ತಿಳಿಯಬೇಕು ಎಂದು ವಿವರಿಸಿದರು. ಶ್ರೀಪಾದಂಗಳ ವಿವರಣೆಯನ್ನು ಕೇಳಿ ಆ ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲರೂ ಹರ್ಷ ಪುಳಿಕಿತಗಾತ್ರರಾಗಿ ಶ್ರೀಯವರನ್ನು ಕೊಂಡಾಡಹತ್ತಿದರು. 3 ಜ್ಯೋತಿಷಿಗಳಿಗಾದ ಆಶ್ಚರ್ಯ, ಆನಂದ ವರ್ಣನಾತೀತ. ಅವರ ಪಾಂಡಿತ್ಯವನ್ನು ಶ್ರೀಮಠದ ಪಂಡಿತರು ಶ್ಲಾಘಿಸಿದರು. ಆಗ ಜ್ಯೋತಿಷಿಗಳು ಶ್ರೀಯವರಿಗೆ ಸಾಷ್ಟಾಂಗವೆರಗಿ, ಮಹಾಸ್ವಾಮಿ, ತಮ್ಮ ಜ್ಞಾನ ಅಸಾಧಾರಣವಾದುದು. ಮಹಾತ್ಮರಾದ ಶ್ರೀ ವಿಜೇಂದ್ರ ತೀರ್ಥಗುರುಗಳ ಪ್ರಶಿಷ್ಯರಾದ ತಮ್ಮಲ್ಲಿ ಸಕಲ ಶಾಸ್ತ್ರ ಪಾಂಡಿತ್ಯವು ವಿಲಕ್ಷಣ ರೀತಿಯಿಂದಿರುವುದು ಸ್ವಾಭಾವಿಕವೇ ಆಗಿದೆ. ತಮ್ಮ ವಿವರಣೆಯನ್ನು ಕೇಳಿ ನಾವು ಧನ್ಯರಾದೆವು ಎಂದು ವಿಜ್ಞಾಪಿಸಿದರು. ಶ್ರೀಪಾದಂಗಳವರು ಸುಪ್ರಸನ್ನರಾಗಿ ಆ 3 ಜ್ಯೋತಿಷಿಗಳಿಗೂ ಶಾಲು ಹೊದ್ದಿಸಿ ಜ್ಯೋತಿಷಶಾಸ್ತ್ರ ವಿಶಾರದರೆಂಬ ಪ್ರಶಸ್ತಿಯೊಡನೆ ಉದಾರವಾಗಿ ಸಂಭಾವನೆ ಕರುಣಿಸಿ ಸನ್ಮಾನಿಸಿದರು. ಮುಂದಿನ ಭಾಗ ಗುರುಗಳಿಗೆ ತಕ್ಕ ಶಿಷ್ಯರು. ವೇದವಾಕ್ಯ ರಚನೆಯ ಕಾಲದಲ್ಲಿ ವಿವಿಧ ಗ್ರಂಥಗಳ ಪರಿಶೀಲನೆ, ಪಂಡಿತ ಮಂಡಳಿಯೊಡನೆ ವಿಚಾರ ವಿನಿಮಯ, ವಿಮರ್ಶಾದಿ ಕಾರ್ಯಗಳಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿದ್ದು ಶ್ರೀಪಾದ ಪುತ್ರ ಲಕ್ಷ್ಮೀನಾರಾಯಣಾಚಾರ್ಯ ಹಾಗೂ ಕೃಷ್ಣಾಚಾರ್ಯರುಗಳಿಗೆ ಬಹಳ ಉಪಕಾರವಾಯಿತು. ಅದರಿಂದ ಮೊದಲೇ ಶ್ರೇಷ್ಠ ಪಂಡಿತರಾಗಿದ್ದ ಅವರ ಬುದ್ಧಿ ವಿಕಾಸ ಹೊಂದಿತು. ಅಸಾಧಾರಣ ಪ್ರತಿಭೆಯು ಹೊರಸೂಸುವಂತಾಯಿತು. ಶ್ರೀಗಳವರಲ್ಲಿ ಚತುಶ್ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಶ್ರೀಮಠದ ವಾಕ್ಯಾರ್ಥತೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದುದರಿಂದ ಅವರ ಜ್ಞಾನ ಮತ್ತಷ್ಟು ಅಭಿವೃದ್ಧಿಸಿ ವಿಚಾರಶಕ್ತಿ ವಿಶಾಲವಾಗಹತ್ತಿತು. ಸಾವಿರಾರು ಗ್ರಂಥಗಳ ಸತತ ಚಿಂತನ ಮಂಥನಾದಿಗಳಿಂದ ಪ್ರಕೃಷ್ಟ ಜ್ಞಾನದಿಂದ ಬೆಳಗುತ್ತಿದ್ದ ಅವರಲ್ಲಿ ತಾವು ಗ್ರಂಥರಚನೆ ಮಾಡಬೇಕೆಂಬ ಹಂಬಲ ಬೆಳೆಯತೊಡಗಿತು. ಅಂತೆಯೇ ವೇದವಾಕ್ಯ ಪ್ರಕಾಶನವಾದ ಕೆಲ ದಿನಗಳಾದ ಮೇಲೆ ಒಂದು ದಿವಸ ಅವರಿರುವರು ಗುರುರಾಜರಲ್ಲಿ ತಮ್ಮ ಅಂತರಂಗವನ್ನು ವಿಜ್ಞಾಪಿಸಿ ಗ್ರಂಥ ರಚಿಸಲು ತಮಗೆ ಅಪ್ಪಣೆ ನೀಡಬೇಕೆಂದು ಪ್ರಾರ್ಥಿಸಿದರು. ಅವರ ಉತ್ಸಾಹ ಕಂಡು ಗುರುಗಳು ಮುದಿಸಿದರು ಮತ್ತು ಕೃಷ್ಣಾಚಾರ್ಯರಿಗೆ ಮಾಧ್ವ ಜನತೆ, ಬ್ರಾಹ್ಮಣ ಸಮಾಜ, ಹಿಂದೂ ಜನತೆ ಈಗ ಧರ್ಮಶಾಸ್ತ್ರದ ಅವಶ್ಯಕತೆ ಬಹಳವಾಗಿರುವುದರಿಂದ ಲೋಕೋಪಕಾರವಾದ ಒಂದು ಧರ್ಮಶಾಸ್ತ್ರ ಗ್ರಂಥವನ್ನು ರಚಿಸಬೇಕೆಂದು ಪೂರ್ವಾಶ್ರಮ ಪುತ್ರರಾದ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ಶ್ರೀ ಮದಾಚಾರ್ಯರ ಮಂಗಳಕರವಾದ ಋಗ್ಭಾಷ್ಯ ಮತ್ತು ಟೀಕೆಯನ್ನು ಅನುಸರಿಸಿ ಟಿಪ್ಪಣಿಯನ್ನು ರಚಿಸಿ ಆಚಾರ್ಯರಾಯರ ಟೀಕಾರಾಯರ ಸೇವೆ ಮಾಡಬೇಕೆಂದು ಆಜ್ಞಾಪಿಸಿ ಆಶೀರ್ವದಿಸಿ ಫಲಮಂತ್ರಾಕ್ಷತೆಯನ್ನು ಕರುಣಿಸಿದರು. ಶ್ರೀಗಳವರ ಪರಮಾಶೀರ್ವಾದ ದೊರಕಿದ್ದರಿಂದ ಶ್ರೀ ಕೃಷ್ಣಾಚಾರ್ಯ, ಲಕ್ಷ್ಮೀನಾರಾಯಣಾಚಾರ್ಯರುಗಳು ಉತ್ಸಾಹದಿಂದ ಪ್ರಬಂಧ ರಚನೆಯಲ್ಲಿ ಆಸಕ್ತರಾದರು ಮತ್ತು ಒಂದು ಮಂಗಳ ಮುಹೂರ್ತದಲ್ಲಿ ಗ್ರಂಥ ರಚನೆಯನ್ನು ಪ್ರಾರಂಭಿಸಿದರು. ಗ್ರಂಥ ರಚನಾ ಕಾರ್ಯ ಭರದಿಂದ ಸಾಗಿತು. ಸತತ ಪರಿಶ್ರಮ, ನಿಷ್ಠೆ, ಉತ್ಸಾಹ, ಪಂಡಿತರ ಪ್ರೋತ್ಸಾಹಗಳಿಂದಾಗಿ ಉಭಯ ಆಚಾರ್ಯರು ಗ್ರಂಥವನ್ನು ಬರೆದು ಮುಗಿಸಿ ತಾವು ರಚಿಸಿದ ಗ್ರಂಥಗಳನ್ನು ಗುರುಗಳ ಮುಂದಿಟ್ಟು ನಮಸ್ಕರಿಸಿ, ಮಹಾಸ್ವಾಮಿ, ತಮ್ಮ ಕಾರುಣ್ಯ, ಉಪದೇಶ, ಅನುಗ್ರಹ ಬಲದಿಂದ ನಮ್ಮ ಯೋಗ್ಯತಾನುಸಾರವಾಗಿ ಗ್ರಂಥವನ್ನು ರಚಿಸಿದ್ದೇವೆ. ತಾವು ಇದನ್ನು ಅವಲೋಕಿಸಿ ಆಶೀರ್ವದಿಸಬೇಕು ಎಂದು ವಿಜ್ಞಾಪಿಸಿದರು.
ತಮ್ಮ ಅಪ್ಪಣೆಯಂತೆ ಕರ್ತವ್ಯನಿಷ್ಠರಾಗಿ ಗ್ರಂಥರಚನೆ ಮಾಡಿದ ಶಿಷ್ಯರ ಗುರುಭಕ್ತಿ, ಸಿದ್ಧಾಂತ ದೀಕ್ಷೆ, ಶ್ರದ್ಧಾದಿಗಳಿಂದ ಸಂತುಷ್ಟರಾದ ಗುರುಗಳು ತೃಪ್ತರಾದರು. ದರಹಾಸ ಬೀರಿ ಸಂತೋಷ, ನಾವು ಗ್ರಂಥವನ್ನು ಪರಿಶೀಲಿಸುತ್ತೇವೆ ಎಂದು ಆಜ್ಞಾಪಿಸಿದರು. ಶ್ರೀಪಾದಂಗಳವರು ಎರಡೂ ಗ್ರಂಥಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಪರಮಾನಂದ ಭರಿತರಾಗಿ ಶ್ರೀಪಾದ ಪುತ್ರರ ಮತ್ತು ಕೃಷ್ಣಾಚಾರ್ಯರುಗಳ ಕೃತಿಗಳನ್ನು ವಿದ್ವತ್ ಪ್ರಪಂಚದಲ್ಲಿ ಪ್ರಚುರಪಡಿಸಲು ಇಚ್ಛಿಸಿ ವಿದ್ವತ್ ಸಭೆಯಲ್ಲಿ ಆ ಗ್ರಂಥಗಳನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ಶಿಷ್ಯರಿಬ್ಬರು ಅನುವಾದ ಮಾಡಬೇಕೆಂದು ಆದೇಶವಿತ್ತರು. ಅದರಂತೆ ಈ ವಿಚಾರವನ್ನು ಪ್ರಚುರಪಡಿಸಲು ಅಣತಿಯಿತ್ತರು. ಶ್ರೀಯವರ ಅಪ್ಪಣೆಯಂತೆ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಕಾಲದಲ್ಲಿ ವಿದ್ವಜ್ಜನರಿಂದ ತುಂಬಿದ ಸಭೆಯಲ್ಲಿ ನೂತನ ಗ್ರಂಥಗಳ ಅನುವಾದ ಪ್ರಾರಂಭವಾಯಿತು. ಮೊದಲು ಶ್ರೀ ವಿಜೇಂದ್ರ ತೀರ್ಥರ ಸೋದರರ ಪುತ್ರರಾದ ರಾಮಚಂದ್ರಾಚಾರ್ಯರ ಪುತ್ರರಾದ ಕೃಷ್ಣಾಚಾರ್ಯರು ತಾವು ರಚಿಸಿದ 4 ಪ್ರಕರಣಗಳಿಂದ ಯುಕ್ತವಾದ ಸ್ಮೃತಿ ಮುಕ್ತಾವಳಿ ಎಂಬ ಶ್ರೇಷ್ಠವಾದ ಧರ್ಮಶಾಸ್ತ್ರ ಗ್ರಂಥವನ್ನು ಅನುವಾದ ಮಾಡಿದರು. ಭಾರತೀಯರು ಧರ್ಮಜೀವಿಗಳು. ಶುಭ ಶೋಭನಾದಿ ಕಾರ್ಯಗಳು, ನಿತ್ಯ ನೈಮಿತ್ತಿಕ ವೈದಿಕ ಆಚರಣೆಗಳು, ವೃತ ನಿಯಮ, ಉಪವಾಸ, ವೃದ್ಧ ಶೌಚಾದಿ ವಿಚಾರಗಳು, ಕಾಲನಿರ್ಣಯ ಮುಂತಾದ ಬಹು ವಿಷಯೋಪಗುಂಬಿತವಾಗಿ ಮಾರ್ಗದರ್ಶಕವಾದ ಅಧಿಕಾರವಾಣಿಯಿಂದ ತಿಳಿಸಿಕೊಡುವ ಗ್ರಂಥಗಳ ಅವಶ್ಯಕತೆ ಇದ್ದು, ಕೃಷ್ಣಾಚಾರ್ಯರು ರಚಿಸಿದ ಸ್ಮೃತಿ ಮುಕ್ತಾವಳಿಯು ಈ ಎಲ್ಲ ವಿಚಾರ ಪರಿಪ್ಲುತವಾಗಿ ಅತ್ಯಂತ ಉಪಕಾರವಾಗಿದ್ದು, ಮಾಧ್ವರು ಬ್ರಾಹ್ಮಣ ಸಮಾಜವಷ್ಟೇ ಅಲ್ಲದೆ ಅಖಂಡ ಭಾರತೀಯರಿಗೆ ಅತ್ಯುಪಕಾರವಾಗಿದೆ ಎಂದು ಸಭೆಯಲ್ಲಿದ್ದ ಪಂಡಿತರುಗಳು ಆ ಗ್ರಂಥವನ್ನು ಗ್ರಂಥಕರ್ತರಾದ ಕೃಷ್ಣಾಚಾರ್ಯರನ್ನು ಮುಕ್ತಕಂಠದಿಂದ ಸ್ತುತಿಸಿದರು. ಶ್ರೀಪಾದಂಗಳವರು ಪಂಡಿತರ ಅಭಿಪ್ರಾಯವನ್ನು ಸಮರ್ಥಿಸಿ ಅನುಗ್ರಹ ವಚನಗಳನ್ನು ಹೇಳಿ ಗ್ರಂಥವು ಜಗತ್ತಿನಲ್ಲಿ ವಿಖ್ಯಾತವಾಗಲೆಂದು ಹಾರೈಸಿ ಆಶೀರ್ವದಿಸಿದರು. ಮರುದಿನದಿಂದ ಶ್ರೀಪಾದ ಪುತ್ರ ಲಕ್ಷ್ಮೀನಾರಾಯಣಾಚಾರ್ಯರು ತಮ್ಮ ಗ್ರಂಥದ ಅನುವಾದವನ್ನು ಆರಂಭಿಸಿದರು. ಮೊದಲು ಋಗ್ಭಾಷ್ಯವನ್ನು ಓದಿ ಟೀಕಾನುವಾದ ಮಾಡಿ ಅದಕ್ಕೆ ತಾವು ಬರೆದಿರುವ ಟಿಪ್ಪಣಿಯನ್ನು ಧೀರ ಗಂಭೀರವಾಣಿಯಲ್ಲಿ ಅನುವಾದ ಮಾಡುತ್ತಿದ್ದರು. ವಿದ್ವತ್ಪೂರ್ಣವೂ ಸರಸ ಸುಂದರವೂ ರಮಣೀಯ ಶೈಲಿಯಿಂದ ಕಂಗೊಳಿಸುವ ಟಿಪ್ಪಣಿಯ ಅನುವಾದವನ್ನು ಕೇಳಿ ವಿದ್ವಜ್ಜನರು ಶ್ರೀಪಾದಂಗಳವರಿಗೆ ಕೀರ್ತಿ ತರುವ ಶಿಷ್ಯರೆಂದು, ವಂಶದೀಪಕರೆಂದು, ಉತ್ತಮ ಟಿಪ್ಪಣಿಕಾರರೆಂದು ಆಚಾರ್ಯರನ್ನು ಬಹುವಾಗಿ ಶ್ಲಾಘಿಸಿದರು. ಶ್ರೀ ಗುರುರಾಜರು ಆನಂದ ಬಾಷ್ಪ ಸಿಕ್ತ ನಯನರಾಗಿ ಕಾರುಣ್ಯಪೂರ್ಣರಾಗಿ ಪೂರ್ವಾಶ್ರಮ ಪುತ್ರರ ಗ್ರಂಥವು ಜಗತ್ಪ್ರಸಿದ್ಧವಾಗುವಂತೆ ಮಾಡಲು ಆಚಾರ್ಯರ ಈ ಗ್ರಂಥಕ್ಕೆ ಸಹಾಯಕವಾಗಲೆಂದು ಬಲಪಡಿಸಲು ಸಹ ಅನೇಕ ಋಕ್ ಪರಂಪರೆಯನ್ನೇ ಉದಾಹರಿಸಿ ಉಪನ್ಯಾಸ ಮಾಡುತ್ತಾ ಲಕ್ಷ್ಮೀನಾರಾಯಣಾಚಾರ್ಯರು ಬರೆದ ಋಗ್ಭಾಷ್ಯ ಟೀಕಾ ಟಿಪ್ಪಣಿಯು ವಿದ್ವಜ್ಜನರಲ್ಲಿ ಚೆನ್ನಾಗಿ ಪ್ರಸಾರವಾಗುವಂತೆ ಮಾಡಿ ಅನುಗ್ರಹಿಸಿದರು. ಅದರ ಪರಿಣಾಮವಾಗಿ ಶ್ರೀಯವರ ಇನ್ನೊಂದು ಮಹಾಗ್ರಂಥವಾದ ಮಂತ್ರಾರ್ಥಮಂಜರಿ ಎಂಬ ಉತ್ತಮ ಕೃತಿಯೊಂದು ರಚನೆಯಾಗಲು ಕಾರಣವಾಯಿತು. ಅಂದು ಸಂಜೆ ವಿದ್ವತ್ ಸಭೆಯಲ್ಲಿ ಕೃಷ್ಣಾಚಾರ್ಯ ಲಕ್ಷ್ಮೀನಾರಾಯಣಾಚಾರ್ಯರನ್ನು ಕುಂಭಕೋಣದ ವೈದಿಕ ಲೌಕಿಕ ವಿದ್ವಜ್ಜನರು ಸನ್ಮಾನಿಸಿದರು. ಅನೇಕ ಪಂಡಿತರು ಭಾಷಣ ಮಾಡಿ ಗ್ರಂಥಕಾರರನ್ನು ಶ್ಲಾಘಿಸಿದರು. ಗುರುರಾಜಾಚಾರ್ಯರು ಮಾತನಾಡಿ, ಗುರು ಪುಂಗವರ ಪೂರ್ವಾಶ್ರಮ ಬಂಧುಗಳು ಶಿಷ್ಯರೂ ಆದ ಈ ಪಂಡಿತರಿಬ್ಬರು ಶ್ರೇಷ್ಠ ಗ್ರಂಥ ರಚನೆ ಮಾಡಿ ಶ್ರೀಯವರ ಪ್ರತೀತವ್ರತರೆಂಬ ಬಿರುದು ಅನ್ವರ್ಥಕವಾಗುವಂತೆ ಮಾಡಿ ಗುರುಗಳ ಮಹಿಮಾತಿಶಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಶ್ರೀಪಾದರ ಈ ಪ್ರಿಯ ಶಿಷ್ಯರಿಬ್ಬರು ಗುರುಗಳಿಗೆ ತಕ್ಕ ಶಿಷ್ಯರಾಗಿದ್ದಾರೆ. ಸಕಲ ಪಂಡಿತರಿಂದ ಧರ್ಮಾಭಿಮಾನಿಗಳಿಂದ ಮಾನ್ಯರಾಗಿದ್ದಾರೆ. ಹರಿವಾಯುಗಳು ಈ ಪಂಡಿತದ್ವಯರಿಂದ ಇದೇ ರೀತಿ ಹೆಚ್ಚು ಸತ್ಕಾರ್ಯಗಳನ್ನು ಗ್ರಂಥರಚನೆಗಳನ್ನು ಮಾಡಿಸಿ ಅನುಗ್ರಹಿಸುವಂತೆ ಶ್ರೀಪಾದರು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸುತ್ತೇನೆ ಎಂದು ನಿರೂಪಿಸಿದರು. ಜನರು ಹರ್ಷಧ್ವನಿ ಕರತಾಡನಗಳಿಂದ ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು. ಅನಂತರ ಶ್ರೀ ಕೃಷ್ಣಾಚಾರ್ಯ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ಶ್ರೀಯವರ ಅಮೃತಹಸ್ತದಿಂದ ಶಾಲು ಜೋಡಿಗಳನ್ನು ಹೊದಿಸಿ ಸುವರ್ಣ ಕಂಕಣಗಳನ್ನಿತ್ತು ಗೌರವಿಸಲಾಯಿತು. ಶ್ರೀ ಗುರುರಾಜರ ಬರಿಮಕ್ಕಳು ಮಹಾಪೀಠಾಧೀಶ್ವರರು ಆಗಿ ಉಭಯ ವಂಶಾಬ್ದಿ ಚಂದ್ರಮರೆಂದು ವಿಖ್ಯಾತರಾದ ಶ್ರೀ ವಾದೀಂದ್ರ ತೀರ್ಥ ಗುರುಚರಣರು ತಮ್ಮ ಶ್ರೀ ಗುರು ಗುಣಸ್ತವನದಲ್ಲಿ ಈ ವಿಚಾರವನ್ನು ಭಕ್ತಿ ಅತಿಶಯದಿಂದ ಹೀಗೆ ನಿರೂಪಿಸಿದ್ದಾರೆ. ಲಕ್ಷ್ಮೀನಾರಾಯಣಾರ್ಯ ಸ್ತವತನಯಮಣಿ ಸತ್ಸು ಸರ್ವೇಷು ಧನ್ಯೋ ಯಸ್ಮಾದ್ ದುರ್ಭಾಷ್ಯ ಟೀಕಾತನು ತರವಿವೃತೈರಂಜಸಾ ತಾಯಾಹ ಪ್ರೇಮ್ಣಾ ವಿದ್ವತ್ಸು ಭೂಯಃ ಪ್ರಚಯಮಭಿಲರ್ಷ ರಾಘವೇಂದ್ರ ವ್ರತೀಂದ್ರ ಪ್ರಾವೋಚಸ್ತ್ವಂ ಪ್ರತೀತವ್ರತ ನಿಚಯಮೃಚಾಮೇವ ಭಾಷ್ಯಾನುರೋಧಾತ್. ಇಲ್ಲಿಗೆ ಸಂಚಿಕೆ 105 ಮುಕ್ತಾಯ. ಸರ್ವಜ್ಞ ಸಿಂಹಾಸನದ ಹಿತಾಕಾಂಕ್ಷೆ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.